ನಮಸ್ಕಾರ. ನಾನು ಈ ದಿನ ಕರ್ಬಾಳೆಕಾಯಿಯಿಂದ ಪುಡಿ ಪಲ್ಯ ಮಾಡ್ಕೊಂಡು ಬಂದಿದ್ದೀನಿ. ಇದು ತುಂಬ ಟೇಸ್ಟ್ ಇರುತ್ತೆ. ಹೆಚ್ಚಾಗಿ ಅಡುಗೆಗೆ ಉಪಯೋಗಿಸೋದು ಸಾಂಬಾರು ಬಾಳೆಕಾಯಿ ಅಥವಾ ಕಲ್ಯಾಣ ಬಾಳೆಕಾಯಿ. ಕರಿಬಾಳೆಕಾಯಿ ಅಡುಗೆಗೆ ಬರುತ್ತೆ ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಾನೀಗ ರುಚಿಯಾದ ಒಂದು ಪುಡಿ ಪಲ್ಯ ಮಾಡಿ ತೋರಿಸ್ತೀನಿ. ಬನ್ನಿ ವಿಡಿಯೋ ನೋಡ್ತಾ ಹೋಗಿ. ನಾನಿಲ್ಲಿ ಕರ್ಬಾಳೆ ಕೊನೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬೆಳೆದಿದ್ದನ್ನು ಹಣ್ಣು ಮಾಡಿ ಸ್ವಲ್ಪ ಎಳುತ್ತಿರೋದನ್ನು ಪಲ್ಯಕ್ಕೆ ತಗೊಳ್ತೀನಿ. ಯಾವಾಗಲೂ ಪಲ್ಯ ಮಾಡಬೇಕಾದ್ರೆ ಬಾಳೆಕಾಯಿ ಎಳುತ್ತಿದ್ರೆ ತುಂಬ ಟೇಸ್ಟ್ ಬರೋದು. ಬಾಳೆಕಾಯಿ ಹೆಚ್ಚೋಕ್ಕಿಂತ ಮುಂಚೆ ಒಂದು ಪಾತ್ರೆ ಒಳಗೆ ಬಿಸಿನೀರು ಇಟ್ಕೊಂಡು 1 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ನಂತರ ಬಾಳೆಕಾಯಿಯ ತಲೆಯ ಭಾಗ ಮತ್ತು ಚೊಟ್ಟಿನ ಭಾಗವನ್ನು 1/4 ಇಂಚಿನಷ್ಟು ಕಟ್ ಮಾಡಿ ಆ ನೀರಿಗೆ ಹಾಕಬೇಕು. ಆಗ ಕೈ ಮತ್ತು ಪಾತ್ರೆ ಎರಡೂ ಸೊನೆ ಆಗೋಲ್ಲ. ಬಾಳೆಕಾಯಿ ಸಿಪ್ಪೆನ ಯಾವತ್ತೂ ಕತ್ತಿಲಿ ಕೆತ್ತಬಾರ್ದು. ಬಾಳೆಹಣ್ಣನ್ನು ಸುಲಿಯೋ ಥರ ಸಿಪ್ಪೆ ಸುಲಿದು ಪಲ್ಯಕ್ಕೆ ಹೆಚ್ಚಬೇಕು. ಆವಾಗ ಪಲ್ಯ ಬಹಳ ರುಚಿ ಬರುತ್ತೆ. ಬಾಳೆಕಾಯಿ ಸಿಪ್ಪೆ ಸುಲಿದು ಸಿಗದು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಲೋಟದಷ್ಟು ನೀರು ಹಾಕಿದ್ದೀನಿ. ಹಾಗೆ 1 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಈಗ ಹೋಳಿನ ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ ಹೆಚ್ಚಿಟ್ಕೊಂಡಿರೋ ಬಾಳೆಕಾಯಿನ ಹಾಕಿ ಒಂದು ಪ್ಲೇಟ್ ಮುಚ್ಚಿ 1 ಕುದಿ ಬರೋವರೆಗೆ ಬೇಯಿಸೋಣ. ಮುಚ್ಚಿದ ಪ್ಲೇಟು ತೆಗೆದಿದ್ದೀನಿ. ಬಾಳೆಕಾಯಿ ಹೋಳುಗಳು ಬೆಂದಿದೆ. ಈಗ ಬಸಿ ಹಾಕೋಣ. ಬಾಳೆಕಾಯಿ ಬಸಿ ಹಾಕಿ ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 4 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. ಹಾಗೆ 1 ಸ್ಪೂನು ಕಡಲೆಬೇಳೆ, 1/4 ಸ್ಪೂನು ಉದ್ದಿನಬೇಳೆ ಹಾಕಿದ್ದೀನಿ. ಪರಿಮಳಕ್ಕೆ ಕರಿಬೇವು ಹಾಕಿದ್ದೀನಿ. 1/4 ಸ್ಪೂನು ಅರಿಶಿಣ ಹಾಕೋಣ. ಒಂದು ಸರಿ ಫ್ರೈ ಮಾಡೋಣ. ಈಗ ಸಾಸಿವೆ ಕಾಳು ಹಾಕೋಣ. ಈಗ ಪಲ್ಯದ ರುಚಿಗೆ 1/2 ಸ್ಪೂನಷ್ಟು ಬೆಲ್ಲ ಹಾಕೋಣ. 2 ಸ್ಪೂನು ಹುಣಸೆ ಹಣ್ಣಿನ ರಸ ಹಾಕೋಣ. ಪಲ್ಯದ ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ ಒಂದು ಸರಿ ಚೆನ್ನಾಗಿ ಮಗುಚಿ ಕುದಿಯೋಕ್ಕೆ ಬಿಡೋಣ. ಇದು ಪಲ್ಯದ ಪುಡಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಪಲ್ಯದ ಪುಡಿ ಅಂತಲೇ ವಿಡಿಯೋ ಹಾಕಿದ್ದೀನಿ, ನೀವು ಗಮನಿಸಿ. ಈಗ ಒಗ್ಗರಣೆಗೆ ನಾನು 2 ಸ್ಪೂನಷ್ಟು ಪಲ್ಯದ ಪುಡಿನ ಹಾಕ್ತೀನಿ. 1-2 ನಿಮಿಷ ಈ ಒಗ್ಗರಣೆ ಜೊತೆ ಪಲ್ಯದ ಪುಡಿನ ಕುದಿಸೋಣ. ಈಗ ಬೇಯಿಸಿ ಬಸ್ದಿಟ್ಕೊಂಡಿರೋ ಬಾಳೆಕಾಯಿನ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಪಲ್ಯದ ಪುಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 3ರಿಂದ 4 ತಿಂಗಳು ಹಾಳಾಗೋಲ್ಲ. ಬೇಕಾದಾಗ ಪುಡಿ ಪಲ್ಯ ಮಾಡ್ಬೋದು. ಬಹಳ ಸರಳವಾಗಿ ಮಾಡುವಂತಹ ಪಲ್ಯಗಳು ಇವು. ಈಗ ಪಲ್ಯ ರೆಡಿ ಆಯಿತು. 2 ಸ್ಪೂನಷ್ಟು ಕಾಯಿ ಹೂವನ್ನು ಹಾಕೋಣ. ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ನೋಡಿ ಎಷ್ಟು ಕಡಿಮೆ ಸಮಯದಲ್ಲಿ ಹೀಗೆ ಪುಡಿ ಪಲ್ಯ ಮಾಡ್ಬೋದು ಅಂತ. ಬಹಳ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.